ಬಿಗ್ ಬಾಸ್ ಯಾಕೆ 99 ವೋಟ್ಸ್ ಆಪ್ಷನ್ ಕೊಡ್ತಾರೆ? ಹೇ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಜಯ್. ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈ ಒಂದು ಟಾಪಿಕ್ ಬಗ್ಗೆ. ಬಿಗ್ ಬಾಸ್ ಯಾಕೆ 1 ವೋಟ್ ಬದಲು 99 ವೋಟ್ ಹಾಕೋದಕ್ಕೆ ಆಪ್ಷನ್ ಕೊಡ್ತಾರೆ ಅಂತ. ನಾವು ಬಿಗ್ ಬಾಸ್ ನೋಡ್ತಾ ಇದ್ದಾಗ ಒಂದು ಸ್ಮಾಲ್ ಡೌಟ್ ಆಲ್ಮೋಸ್ಟ್ ಎಲ್ರಿಗೂ ಬಂದಿರುತ್ತೆ. ವೋಟ್ ಅಂದರೆ ಎಲ್ರಿಗೂ ಗೊತ್ತಿದೆ, ಆದರೆ ಬಿಗ್ ಬಾಸ್ ಯಾಕೆ 99 ವೋಟ್ಸ್ ಕೊಡ್ತಾರೆ? ಈ ಕ್ವಶನ್ ಸಿಂಪಲಾಗಿ ಕಾಣಿಸಿದ್ರು ಇದರ ಹಿಂದೆ ಡೀಪ್ ಸೈಕಾಲಜಿ, ಸ್ಮಾರ್ಟ್ ಬಿಸ್ನೆಸ್ ಐಡಿಯಾ ಮತ್ತು ಆಡಿಯನ್ಸ್ ಮೈಂಡ್ ಗೇಮ್ ಇದೆ. ಜಸ್ಟ್ ಇಮ್ಯಾಜಿನ್, ಬಿಗ್ ಬಾಸ್ ಹೌಸ್ ಒಳಗೆ ಗಿಲ್ಲಿ ಸ್ಟೇಜ್ ಮೇಲೆ ನಿಂತಿದ್ದಾರೆ, ಕಾವ್ಯ ಕನ್ಫೆಷನ್ ರೂಮಿಂದ ಹೊರಗೆ ಬರ್ತಾರೆ, ಅಶ್ವಿನಿ ವೀಕೆಂಡ್ ಎಪಿಸೋಡ್ನಲ್ಲಿ ಕಣ್ಣೀರಿಡ್ತಾರೆ. ಅಲ್ಲಿಂದ ಹೊರಗೆ ನಾವು ಸೋಫಾ ಮೇಲೆ ಕೂತ್ಕೊಂಡು ಮೊಬೈಲ್ ಕೈಲಿ ಹಿಡಿದು ಹಾಟ್ಸ್ಟಾರ್ ಓಪನ್ ಮಾಡಿಕೊಂಡು ವೋಟ್ ಮಾಡ್ತಾ ಇರ್ತೀವಿ. ಈಗ ಇಲ್ಲಿ ಟ್ವಿಸ್ಟ್ ಏನಂದರೆ, ನಮಗೆ 1 ವೋಟ್ ಆಪ್ಷನ್ ಬದಲು 99 ವೋಟ್ಸ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಗೇಮ್ ಶುರುವಾಗೋದೇ ಆಡಿಯನ್ಸ್ ಮೈಂಡ್ನಲ್ಲಿ. 1 ವೋಟ್ ಇದ್ದಿದ್ರೆ ಹೇಗಿರ್ತಿತ್ತು? ಓಕೆ, ವೋಟ್ ಮಾಡಬೇಕು, ಕ್ಲಿಕ್, ಡನ್, ಆಮೇಲೆ ಆ್ಯಪ್ ಕ್ಲೋಸ್, ಎಪಿಸೋಡ್ ಓವರ್. ಆದರೆ 99 ವೋಟ್ ಇದ್ದರೆ ಬ್ರೈನ್ ಇಮಿಡಿಯೇಟ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಈ 99 ವೋಟ್ ಯಾರಿಗೆ ಕೊಡಲಿ? ಗಿಲ್ಲಿ ಸ್ಟ್ರಾಂಗ್ ಪ್ಲೇಯರ್, ಬಟ್ ಕಾವ್ಯ ಎಮೋಷನಲಿ ಕನೆಕ್ಟ್ ಇದ್ದಾರೆ, ಅಶ್ವಿನಿಗೂ ಕೂಡ ಸಪೋರ್ಟರ್ಸ್ ಇದ್ದಾರೆ. ನಾವು ಕಂಟೆಸ್ಟೆಂಟ್ ಬಗ್ಗೆ ಅನಾಲಿಸಿಸ್ ಮಾಡ್ತೀವಿ, ಡಿಸ್ಕಷನ್ ಶುರು ಆಗುತ್ತೆ. ಫ್ರೆಂಡ್ ಸರ್ಕಲ್, ವಾಟ್ಸಪ್ ಗ್ರೂಪ್, ಇನ್ಸ್ಟಾಗ್ರಾಮ್ ಕಮೆಂಟ್ಸ್, ಯೂಟ್ಯೂಬ್ ಲೈವ್ ಚಾಟ್ಸ್. ಬಿಗ್ ಬಾಸ್ ಲಿಟ್ರಲಿ ನಮ್ಮ ಲೈಫ್ ಕನ್ವರ್ಸೇಷನ್ ಒಳಗೆ ಎಂಟರ್ ಆಗಿಬಿಡುತ್ತೆ. ಇದೇ ಬಿಗ್ ಬಾಸ್ ಟೀಮ್ಗೆ ಬೇಕಾಗಿರೋದು. 99 ವೋಟ್ಸ್ ಆಡಿಯನ್ಸ್ಗೆ ಇಲ್ಯೂಷನ್ ಕೊಡುತ್ತೆ ನಾನು ಪವರ್ಫುಲ್ ಅಂತ. ಈ ವೀಕ್ ಎವಿಕ್ಷನ್ ನನ್ನ ಕೈನಲ್ಲಿ ಇದೆ. 1 ವೋಟ್ ಇದ್ದಿದ್ರೆ ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗೋದಿಲ್ಲ. 99 ವೋಟ್ಸ್ ಇದ್ದಾಗ ನನ್ನ ವೋಟ್ ವೇಸ್ಟ್ ಆಗಬಾರ್ದು ಅನ್ನೋ ಫೀಲಿಂಗ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಗಿಲ್ಲಿ ಫ್ಯಾನ್ ಆಗಿರೋನು 99 ವೋಟ್ಸ್ ಎಲ್ಲನೂ ಗಿಲ್ಲಿಗೆ ಹಾಕ್ತಾನೆ. ಕಾವ್ಯ ಫ್ಯಾನ್ ಆಗಿರೋರು ಫುಲ್ ಎಮೋಷ್ನಲ್ ಮೂಡ್ನಲ್ಲಿ ಕಾವ್ಯಗೆ 99 ವೋಟ್ಸ್ ಹಾಕ್ತಾರೆ. ಅಶ್ವಿನಿ ಫ್ಯಾನ್ ಬೇಸ್ ಸೈಲೆಂಟ್ ಆಗಿದ್ದರೂ ಕನ್ಸಿಸ್ಟೆಂಟಾಗಿ ವೋಟ್ ಹಾಕ್ತಾರೆ. ಇದರಿಂದ ಬಿಗ್ ಬಾಸ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಯಾರ ಫ್ಯಾನ್ ಬೇಸ್ ಸ್ಟ್ರಾಂಗ್ ಇದೆ, ಯಾರ ಫ್ಯಾನ್ ಬೇಸ್ ಲೌಡ್, ಯಾರ ಫ್ಯಾನ್ ಬೇಸ್ ಲಾಯಲ್. ಇದು ಕ್ಯಾಶುವಲ್ ವ್ಯೂವರ್ ಮತ್ತು ರಿಯಲ್ ಫ್ಯಾನ್ ನಡುವಿನ ಡಿಫ್ರೆನ್ಸ್ ತೋರಿಸುತ್ತೆ. ಸುಮ್ಮನೆ ಕ್ಯಾಶುವಲ್ ಆಗಿ ನೋಡೋರು 99 ವೋಟ್ ಹಾಕುವಷ್ಟು ಟೈಮ್ನ ಸ್ಪೆಂಡ್ ಮಾಡಲ್ಲ. ರಿಯಲ್ ಫ್ಯಾನ್ಸ್ ಯಾರು ಇರ್ತಾರೋ, ಜೆನ್ಯೂನ್ ಆಗಿ ಯಾರು ಶೋನ ನೋಡ್ತಾರೋ ಅವ್ರು ಮಾತ್ರ ಅಷ್ಟು ಟೈಮ್ ಕೊಟ್ಟು 99 ವೋಟ್ಸ್ ಹಾಕ್ತಾರೆ. ಮತ್ತೊಂದು ಸ್ಮಾರ್ಟ್ ಪಾಯಿಂಟ್ ಅಂದರೆ ಡೈಲಿ ಹ್ಯಾಬಿಟ್. 99 ವೋಟ್ಸ್ ಡೈಲಿ ರೀಸೆಟ್ ಆಗುತ್ತೆ. ಇವತ್ತು ವೋಟ್ ಮಾಡಲಿಲ್ಲ ಅಂದರೆ 99 ವೋಟ್ಸ್ ವೇಸ್ಟ್. ಸೊ ವಾಟ್ ಹ್ಯಾಪನ್ಸ್? ಮಾರ್ನಿಂಗ್ ಆಫೀಸ್ ಬ್ರೇಕ್ನಲ್ಲಿ ವೋಟ್, ನೈಟ್ ಎಪಿಸೋಡ್ ನಂತರ ಮತ್ತೆ ಚೆಕ್, ವೀಕೆಂಡ್ ಸ್ಪೆಷಲ್ ಎಪಿಸೋಡ್ನಲ್ಲಿ ಫುಲ್ ವೋಟಿಂಗ್. ಆ್ಯಪ್ ಓಪನ್ ಆಗುತ್ತೆ, ಆ್ಯಡ್ ಬರುತ್ತೆ, ಪ್ರೊಮೋ ಬರುತ್ತೆ, ನೆಕ್ಸ್ಟ್ ಎಪಿಸೋಡ್ ಟೀಸರ್ ಬರುತ್ತೆ, ಬಿಸ್ನೆಸ್ ಆ್ಯಂಗಲ್ ಕಂಪ್ಲೀಟ್. ಈ 99 ವೋಟ್ಸ್ ಮಾಡೋದ್ರಿಂದ ಆ್ಯಪ್ ಯೂಸೇಜ್ ಮತ್ತು ಸ್ಕ್ರೀನ್ ಟೈಮ್ ಜಾಸ್ತಿ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವೋಟಿಂಗ್ ಆಗುವಂಥದ್ದು ಹಾಟ್ಸ್ಟಾರ್ ಆ್ಯಪ್ನಲ್ಲಿ. ಯಾವಾಗ ಯೂಸರ್ಸ್ಗೆ 99 ವೋಟ್ ಆಪ್ಷನ್ ಕೊಡ್ತಾರೋ ಆವಾಗ ಈ 99 ವೋಟ್ಸ್ ಯಾರಿಗೆ ಹಾಕಬೇಕು, ಒಬ್ಬರಿಗೆ ಹಾಕೋದಾ ಅಥವಾ ಈ ವೋಟ್ನ ಡಿಸ್ಟ್ರಿಬ್ಯೂಟ್ ಮಾಡೋದಾ, ಈ ರೀತಿ ಯೋಚನೆ ಮಾಡಿ ವೋಟ್ ಮಾಡೋದಕ್ಕೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದರಿಂದ ಆ ಆ್ಯಪ್ನ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಆ್ಯಡ್ ರೆವಿನ್ಯೂ ಜಾಸ್ತಿ ಬರ್ತಾ ಹೋಗುತ್ತೆ. ಇನ್ನು ಡ್ರಾಮಾ ಆ್ಯಂಗಲ್. ಸಪೋಸ್ ಕಾವ್ಯ ನಾಮಿನೇಷನ್ನಲ್ಲಿ ಇದ್ದಾರೆ ಅಂದ್ಕೊಳ್ಳಿ. ಹೋಸ್ಟ್ ವೀಕೆಂಡ್ನಲ್ಲಿ ಹೇಳ್ತಾರೆ, ವೋಟಿಂಗ್ ಲೈನ್ಸ್ ಆರ್ ಓಪನ್, ಯುವರ್ ಫೇವ್ರೆಟ್ ಕಂಟೆಸ್ಟೆಂಟ್ ನೀಡ್ಸ್ ಯು. ಇವಾಗ ಆಡಿಯನ್ಸ್ಗೆ ಅನಿಸುತ್ತೆ, ಈ 99 ವೋಟ್ಸ್ ನಾನು ಹಾಕ್ತಾ ಇದ್ದರೆ ಕಾವ್ಯ ಹೊರಗೆ ಬಂದುಬಿಡ್ತಾಳೆ. ದಟ್ ಎಮೋಷನಲ್ ಪ್ರೆಷರ್ ಇಸ್ ವೆರಿ ಪವರ್ಫುಲ್. ಬಿಗ್ ಬಾಸ್ ಆ್ಯಕ್ಚುಲಿ ಪ್ಲೇಸ್ 2 ಗೇಮ್ಸ್. ಒಂದು ಬಿಗ್ ಬಾಸ್ ಮನೆಯೊಳಗೆ ಕಂಟೆಸ್ಟೆಂಟ್ ಜೊತೆ, ಇನ್ನೊಂದು ಮನೆಯೊಳಗೆ ಆಡಿಯನ್ಸ್ ಮೈಂಡ್ ಒಳಗೆ. 99 ವೋಟ್ಸ್ ಅನ್ನೋದು ಒಂದು ನಂಬರ್ ಅಲ್ಲ, ಅದು ಎಮೋಷನ್, ಪವರ್, ಅಡಿಕ್ಷನ್, ಎಂಗೇಜ್ಮೆಂಟ್ ಎಲ್ಲವೂ ಮಿಕ್ಸ್ ಆಗಿರೋ ಟೂಲ್. ಒನ್ ಮೋರ್ ಟ್ರೂತ್, ಫೇರ್ನೆಸ್ ಇಲ್ಯೂಷನ್. 99 ವೋಟ್ಸ್ ಇದ್ದಾಗ ರಿಸಲ್ಟ್ಸ್ ಬಿಗ್ ನಂಬರ್ಸ್ನಲ್ಲಿ ಬರುತ್ತೆ. ಲ್ಯಾಕ್ಸ್ ಆಫ್ ವೋಟ್ಸ್ ಡಿಫ್ರೆನ್ಸ್ ಅಂತ ಅನೌನ್ಸ್ ಮಾಡಿದಾಗ ಶೋ ತುಂಬ ದೊಡ್ಡದು ಅನ್ನೋ ಫೀಲ್ ಬರುತ್ತೆ. 1 ವೋಟ್ ಸಿಸ್ಟಮ್ ಅಂದರೆ ದಟ್ ಮ್ಯಾಜಿಕ್ ಮಿಸ್ ಆಗುತ್ತೆ. ಸೊ ಓವರಾಲ್ ಬಿಗ್ ಬಾಸ್ 99 ವೋಟ್ಸ್ ಕೊಡೋದು ಜನರಾಸಿಟಿ ಅಲ್ಲ, ಆಡಿಯನ್ಸ್ ಫ್ರೀಡಮ್ ಅಲ್ಲ, ಇದು ವೆರಿ ವೆಲ್ ಡಿಸೈನ್ ಸೈಕಲಾಜಿಕಲ್ ಸ್ಟ್ರಾಟಜಿ. ಗಿಲ್ಲಿ, ಕಾವ್ಯ, ಅಶ್ವಿನಿ, ರಕ್ಷಿತಾ ಬಿಗ್ ಬಾಸ್ ಒಳಗೆ ಫೈಟ್ ಮಾಡ್ತಾ ಇದ್ದಾರೆ, ಬಟ್ ಹೌಸ್ ಅವ್ರಿಗೆ ನಮ್ಮ ಅಟೆನ್ಷನ್, ಟೈಮ್, ಎಮೋಷನ್, ಲಾಯಲ್ಟಿಗೆ ಫೈಟ್ ನಡೀತಾ ಇದೆ. ಆ್ಯಂಡ್ ಹಾನೆಸ್ಟ್ಲಿ ವಿ ಎಂಜಾಯ್ ದಟ್ ಫೈಟ್. ಅದಕ್ಕೆ ಬಿಗ್ ಬಾಸ್ ವರ್ಕ್ ಆಗ್ತಿದೆ, ಅದಕ್ಕೆ 99 ವೋಟ್ಸ್ ವರ್ಕ್ ಆಗ್ತಿದೆ. ಈ ಸಾರಿ ಬಿಗ್ ಬಾಸ್ ಸೀಸನ್ 12ರ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಮತ್ತು ಈ ಸೀಸನ್ ಯಾರು ವಿನ್ ಆಗ್ತಾರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.